ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದೇ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಮತ್ತೊಬ್ಬ ಲೀಡರ್ ನಾವು ಗಮನಿಸಿದ್ರೆ ಸಚಿವರಾಗಿ ಕೆಲಸ ಮಾಡಿದವರು, ಹಿರಿತನದ ಅನುಭವ ಇರೋರು ಚಲುವರಾಯ ಸ್ವಾಮಿ ಅವರು. ಮೊದಲ ಲಿಸ್ಟ್ ಅಲ್ಲೇ ನನ್ನ ಹೆಸರು ಇರುತ್ತೆ ಅಂತ ಬಹಳ ಓವರ್ ಕಾನ್ಫಿಡೆಂಟ್ ಅಲ್ಲಿ ಇದ್ರು. ಬಟ್ ಮೊದಲ ಲಿಸ್ಟ್ ಅಲ್ಲಿ ಚಲುವರಾಯ ಸ್ವಾಮಿ ಅವರ ಹೆಸರು ನೋಡೋದಕ್ಕೆ ಸಿಗ್ಲಿಲ್ಲ. ಬಟ್ ಸೆಕೆಂಡ್ ಲಿಸ್ಟ್ ಅಲ್ಲಿ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ ಚಲುವರಾಯ ಸ್ವಾಮಿ ಅವರು. ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟವರು, ನಾಗಮಂಗಲದ ಶಾಸಕರು ಈ ಬಾರಿ ಮತ್ತೆ ಅವಕಾಶವನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸಿಗುತ್ತಾ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ. ಸೊ ಅಗೈನ್ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕ ಚಲುವರಾಯ ಸ್ವಾಮಿ ಅವರು, ಎಚ್ ಡಿ ಕುಮಾರಸ್ವಾಮಿ ಅವರ ಕಟ್ಟರ್ ವಿರೋಧಿ ಅಂತ ಕೂಡ ಚಲುವರಾಯ ಸ್ವಾಮಿ ಅವರನ್ನ ಹೇಳಲಾಗುತ್ತೆ. ಮಂಡ್ಯ ಭಾಗಕ್ಕೆ ನೀವು ಕಂಪೇರ್ ಮಾಡಿದ್ರೆ ಮಂಡ್ಯ ಭಾಗದಲ್ಲಿ ಅತಿ ದೊಡ್ಡ ಶಕ್ತಿಯಾಗಿ ಗುರುತಿಸಿಕೊಂಡಂಥದ್ದು ಚಲುವರಾಯ ಸ್ವಾಮಿ ಅವರು. ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆಯಲ್ಲಿ ಯಶಸ್ವಿಯಾಗಿ ಆ ಇಲಾಖೆಯನ್ನ ಜವಾಬ್ದಾರಿಯುತವಾಗಿ ನಿಭಾಯಿಸಿರುವ ನಾಯಕ ಅಂದ್ರೂ ಕೂಡ ಚಲುವರಾಯ ಸ್ವಾಮಿ ಅವರು. ಹಾಗಾಗಿ ಅನುಭವ ಇದೆ, ಜೊತೆಗೆ ಮೈತ್ರಿ ಪಾಳೆಯವನ್ನ ಕಟ್ಟಿ ಹಾಕಬಹುದಾದಂಥ ನಾಯಕ. ಮಂಡ್ಯ ಭಾಗದಲ್ಲಿ ಕಾಂಗ್ರೆಸ್ಗೆ ಅತಿ ಹೆಚ್ಚಿನ ಓಟ್ ತಂದು ಕೊಡುವಂತಹ ಶಕ್ತಿ ಇರುವಂತಹ ನಾಯಕ. ಇದೆಲ್ಲವನ್ನ ಕೂಡ ಕನ್ಸಿಡರ್ ಮಾಡಿ ಮತ್ತೊಮ್ಮೆ ಅವರಿಗೆ ಸಚಿವ ಸ್ಥಾನವನ್ನ ಕೊಡುವಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಮನಸ್ಸು ಮಾಡ್ತಾರಾ ಅನ್ನೋದು ಪ್ರಶ್ನೆ ಇದೆ. ಸೊ ಕಾದ್ ನೋಡ್ಬೇಕು ಕಾಂಗ್ರೆಸ್ನ ಹೈಕಮಾಂಡ್ನ ನಿಲುವೇನು ಮತ್ತು ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ನಿರ್ಧಾರವೇನು ಈ ವಿಚಾರದಲ್ಲಿ ಅಂತ. ಎನಿವೆ ಸೆಕೆಂಡ್ ಲಿಸ್ಟ್ ಅಲ್ಲಿ ಚಲುವರಾಯ ಸ್ವಾಮಿ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ.